ಪ್ರಜ್ವಲ್ ರೇವಣ್ಣ ಅವರನ್ನ ವಿದೇಶದಿಂದ ಕರೆತರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿಗೆ ಸಿಎಂ ಸಿದ್ದರಾಮಯ್ಯ ಪತ್ರವನ್ನು ಬರೆದು ಮನವಿ ಮಾಡಿದ್ದಾರೆ. ಪ್ರಜ್ವಲ್ ಪಾಸ್ಪೋರ್ಟ್ ಅನ್ನ ರದ್ದುಪಡಿಸಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ಸಚಿವಾಲಯದ ಮೂಲಕ ತಕ್ಷಣ ಕ್ರಮ ಆಗಬೇಕು ಅಂತೇಳಿ ಒತ್ತಾಯಿಸಿದ್ದಾರೆ. ಅಂತಾರಾಷ್ಟ್ರೀಯ ಭದ್ರತಾ ಪಡೆಯನ್ನ ಬಳಸಿಕೊಳ್ಳಲು ಮನವಿಯನ್ನ ಮಾಡಿದ್ದಾರೆ. ವಿದೇಶಾಂಗ ಸಚಿವಾಲಯದ ಮೂಲಕ ಕ್ರಮ ಆಗಬೇಕು ಅಂತೇಳಿ, ಅಂದ್ರೆ ಈ ಪಾಪಿ ಪ್ರಜ್ವಲ್ಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗಬೇಕು ಅಂತೇಳಿ ರಾಜ್ಯದಲ್ಲಿ ಪ್ರತಿಭಟನೆ ಮೇಲೆ ಪ್ರತಿಭಟನೆ ಆಗ್ತಾ ಇದೆ. ಆದರೆ ಈತ ಓಡ್ ಹೋಗಿದ್ದಾನೆ ಅಂತೇಳಿ ಜನ ಇಲ್ಲಿ ಮಾತನಾಡ್ಕೊಳ್ತಾ ಇದ್ದಾರೆ. ಸೊ ಇದೆಲ್ಲ ಆಗ್ತಾ ಇದ್ರು ಕೂಡ ಯಾಕೆ ಗಪ್ಚೂಪಿದ್ದಾರೆ ಅಂತೇಳಿ ಇವತ್ತು ಪ್ರತ್ಯಕ್ಷ ಆಗಿದ್ದಾನೆ. ಅಂದರೆ ಫೇಸ್ಬುಕ್ ಮುಖಾಂತರ ಏನೋ ಒಂದು ಬರೆದಿಟ್ಟಿದ್ದಾನೆ, ನನಗೆ ಸಮಯ ಬೇಕು, ಅದೆಲ್ಲವೂ ಕೂಡ ಹೊರಗಡೆ ಬರುತ್ತೆ ಅಂತೇಳಿ. ಸೊ ಈಗ ವಿದೇಶದಿಂದ ಆತನನ್ನು ಅಂದರೆ ಪ್ರಜ್ವಲ್ನನ್ನು ಕರೆಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರಿಂದ ಈಗ ಪ್ರಧಾನಿ ಮೋದಿಗೆ ಪತ್ರ ಹೋಗಿದೆ. ಪ್ರಜ್ವಲ್ ಪಾಸ್ಪೋರ್ಟನ್ನು ರದ್ದುಪಡಿಸಬೇಕು ಅಂಥೇಳಿ ಆಗ್ರಹಿಸಿದ್ದಾರೆ. ಸಚಿವಾಲಯದ ಮೂಲಕ ತಕ್ಷಣ ಕ್ರಮ ಆಗಬೇಕು ಅಂತೇಳಿ ಒತ್ತಾಯಿಸಿದ್ದಾರೆ. ಅಂತಾರಾಷ್ಟ್ರೀಯ ಭದ್ರತಾ ಪಡೆಯನ್ನು ಬಳಸಿಕೊಳ್ಳಲು ಮನವಿಯನ್ನು ಮಾಡಿದ್ದಾರೆ. ಸೊ ಆತ ಬರಬೇಕು, ರಾಜ್ಯಕ್ಕೆ ಬಂದು ಏನಾಗಿದೆ, ಏನು ಎತ್ತ, ಇದರ ಸತ್ಯಾಸತ್ಯತೆ ಹೊರಗಡೆ ಬರಬೇಕಲ್ವಾ. ಸೊ ಹಾಗಾಗಿ ತನಿಖೆ ಆಗಬೇಕಾಗತ್ತೆ. ಈತ ಗೊತ್ತಿಲ್ಲದಂಗೆ ವಿದೇಶದಲ್ಲಿ ಕೂತ್ಕೊಂಡ್ಬಿಟ್ರೆ ಆಗೋದಿಲ್ಲ. ಸೊ ಇಲ್ಲಿ ಹೊತ್ತಿ ಉರಿತಾ ಇದೆ, ಇಲ್ಲಿ ಏನು ನಡೀತಾ ಇದೆ ಅನ್ನೋದು ಅವರ ಗಮನಕ್ಕೆ ಇಲ್ವಾ, ಇರುತ್ತೆ. ಸೊ ಹಾಗಾಗಿ ಆತನನ್ನು ಈಗ ತಕ್ಷಣ ಕರೆತರಬೇಕು ಅಂಥೇಳಿ ಕೇಂದ್ರ ಸರ್ಕಾರದ ಮೊರೆ ಹೋಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನೇರವಾಗಿ ಪ್ರಧಾನಿ ಮೋದಿಗೆ ಪತ್ರವನ್ನು ಬರೆದು ಮನವಿಯನ್ನು ಮಾಡಿದ್ದಾರೆ. ಅಂದರೆ ಆತನ ಪಾಸ್ಪೋರ್ಟ್ ಇದೆಯಲ್ಲ, ಅದು ಎಲ್ಲವೂ ಕೂಡ ಕ್ಯಾನ್ಸಲ್ ಆಗಬೇಕು ಅಂತೇಳಿ, ವಾಪಸ್ ಕರೆತರುವಂಥ ಕೆಲಸವನ್ನು ನೀವು ಕೂಡ ಮಾಡಬೇಕು ಅಂತ ಪತ್ರದ ಮುಖಾಂತರ ಮನವಿಯನ್ನು ಮಾಡಿದ್ದಾರೆ. ಪ್ರಕರಣದ ಬಗ್ಗೆ ಪ್ರಧಾನಿಗೆ ವಿವರಣೆ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸೊ ತನಿಖೆಗೆ ಕೇಂದ್ರದ ಸಹಾಯವನ್ನು ಸಿಎಂ ಸಿದ್ದರಾಮಯ್ಯನವರು ಕೇಳಿದ್ದಾರೆ. ಸೊ ಇದರ ಜೊತೆಗೆ ಪ್ರಜ್ವಲ್ ರೇವಣ್ಣ ಇವತ್ತು ಪ್ರತ್ಯಕ್ಷ ಆದರು. ಇನ್ನು 7 ದಿನ ನನಗೆ ಸಮಯ ಬೇಕು ಅಂಥೇಳಿ, ಈ ಪ್ರಕರಣದ ಬಗ್ಗೆ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ, ಅದೆಲ್ಲವೂ ಕೂಡ ಹೊರಗಡೆ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಏನು ಹೊರಗಡೆ ಬರುತ್ತೆ ಗೊತ್ತಿಲ್ಲ, ಬಟ್ ಇದಕ್ಕೆ ಅವರೇ ಉತ್ತರವನ್ನು ಕೊಡಬೇಕಾಗತ್ತೆ. ಬಟ್ ಇನ್ನೊಂದು ಇನ್ಸೈಡ್ ಮಾಹಿತಿ ಏನು ಅಂತಂದರೆ 3ನೇ ತಾರೀಕಿಗೆ ಬರ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾದು ನೋಡಬೇಕು. 3ನೇ ತಾರೀಕಿಗೆ ಬಂದರೆ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಈಗಾಗಲೇ ವಿಶೇಷವಾಗಿರುವಂಥ ತಂಡ ರಚನೆ ಆಗಿದೆ. SIT ಟೀಮ್ ಕಾಯ್ತಾ ಇದೆ. ಸೊ ಈಗ ಬೇರೆ ಬೇರೆ ಆಯಾಮದ ಮುಖಾಂತರ ತನಿಖೆ ಆಗಬೇಕಾಗತ್ತೆ. ಸೊ ಹಾಗಾಗಿ ಅವರನ್ನು ಕರೆತರುವಂಥ ಕೆಲಸಕ್ಕೆ ಈಗ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಜೊತೆಗೆ ಪ್ರಧಾನಿಗೂ ಕೂಡ ಮನವಿಯನ್ನು ಮಾಡಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.